ಐ ಮಿಸ್ ಯು. ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲ. ನೀವ್ ನನ್ನ ಅನಾಯ ಅಂತ ಕರಿಬೇಕಿತ್ತು. ಅದಕ್ಕೆ ಪರವಾಗಿಲ್ಲ, ಇಟ್ಸ್ ಓಕೆ ಬ್ರೋ. ನಿಮ್ ಹೆಸರು ಕರೆದಲ್ಲಿ ಏನೂ ತಪ್ಪಿಲ್ಲ. ಈಗ ನೀವು ಅನಾಯ ಆಗಿ ಉತ್ತರ ಕೊಡಿ. ಹಾಗಿದ್ರೆ ನಾನು ಐಕಮ್ ಅಂತ ಹೇಳ್ಬಿಡ್ಲಾ? ಅವಳು ನೋಡಿ ಈಗ ಹೇಳ್ತಾಳೆ ಅಂತ ನಂಬಿಕೆನೇ ಇಲ್ಲ. ಅದಕ್ಕೆ ಅವಳು ಏನ್ ಹೇಳ್ತಾಳೋ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಚಿ ಬೇಜಾರು ಮಾಡ್ಕೊಂಡ ಅನ್ಸುತ್ತೆ. ನೀವೇನ್ ಚಿಂತೆ ಮಾಡ್ಬಿಡಿ, ನಾನು ಸಮಾಧಾನ ಮಾಡ್ತೀನಿ, ನೀವು ಮುಂದುವರಿಸಿ. ನೋಡಿದ್ಯಾ, ನಚ್ಚಿಗೆ ಆ ಹುಡುಗಿ ಒಪ್ಕೊಂತಾಳೆ ಅನ್ನೋ ನಂಬಿಕೆನೇ ಇಲ್ಲ. ಇನ್ನು ನೀನ್ ಅಲ್ಲಿಗೆ ಹೋಗಿ ಏನ್ ಮಾಡ್ತೀಯ? ನೀನ್ ಎಲ್ಲಿಗೂ ಹೋಗೋದ್ ಬೇಡ, ಇಲ್ಲೇ ಇರು, ನಮ್ಮನೇಲೇ ಇರು. ಹೋಗಿ ಸಾಹೇಬ್ರೆ, ನೀವು ಈ ನಡುವೆ ಯಾವಾಗ್ಲೂ ಭೂಮಿ ನಿನ್ ಕೈಯಿಂದ ಆಗಲ್ಲ, ನೀನ್ ಇದನ್ ಮಾಡಲ್ಲ, ಈ ರೀತಿನೇ ಮಾತಾಡ್ತಿರ್ತೀರಾ. ನಚ್ಚಿ, ಕೆಲ್ಸ ಮಾಡ್ತಿದ್ಯಾ? ತಗೋ ಕಾಫಿ. ನಚ್ಚಿ, ನಿನ್ ಹುಡ್ಗಿಗೆ ಏನೇನ್ ತಿಂಡಿ ಇಷ್ಟ ಅಂತ ಹೇಳೋ, ನೀನು ಭೂಮಿ ಅಲ್ಲಿಗೆ ಹೋಗೋವಾಗ ಎಲ್ಲಾ ತಿಂಡಿನೂ ಮಾಡ್ಕೊಡ್ತೀನಿ. ನನ್ ಭಾವಿ ಸೊಸೆ ಅದನ್ನ ತಿಂತಾ ಅವಳು ಹೇಳ್ಬೇಕು, ನಾನ್ ಸೊಸೆಯಾಗಿ ಹೋದ್ರೆ ಇಂಥ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ. ಇಂಡಿಯಾ, ವೈ ಆರ್ ಯು ಸೋ ಕ್ಯೂಟ್? ಅಮ್ಮ ನಿಂಗೆ ಗೊತ್ತಾ, ನೀವ್ ಎಷ್ಟು ಒಳ್ಳೆ ಅಮ್ಮನೋ ಅದಕ್ಕಿಂತ 10 times ಇಲ್ಲ 100 times ಒಳ್ಳೆ ಅತ್ತೆ. ನೀವ್ ಭೂಮಿ ಅದಕ್ಕೆ ನೋಡ್ಕೋತಿರೋದ್ ನೋಡಿದ್ರೇನೆ ಗೊತ್ತಾಗತ್ತೆ. ನಿಜವಾಗ್ಲು ಅನಯ ಈ ಮನೆಗ್ ಸೊಸೆಯಾಗಿ ಬರೋದಕ್ಕೆ ತುಂಬಾ ಅದೃಷ್ಟ ಮಾಡಿದಾಳೆ. ಬರೀ ನನ್ ಸೊಸೆಯಾಗಿ ಬರೋದಕ್ ಮಾತ್ರ ಅಲ್ಲ ಕಣೋ, ಈ ದೇವ್ರ ಸನ್ನಿಧಿ ಮನೆತನಕ್ಕೆ ಸೊಸೆಯಾಗಿ ಬರೋದಕ್ಕೆ ಅವಳ ಅದೃಷ್ಟ ಮಾಡಿರ್ತಾಳೆ ಅಂತ ಅವಳಿಗೆ ಹೇಳು. ನಚ್ಚಿ, ನೀನು ನಿನ್ ಹುಡ್ಗಿ ಕೈನ ಈ ರೀತಿ ಗಟ್ಟಿಯಾಗಿ ಹಿಡ್ಕೊಂಡು ಅವಳಿಗೆ ಅರ್ಥ ಮಾಡ್ಸು. ನಾವಿಬ್ರು ಜೀವನ ಮಾಡೋದಕ್ಕೆ ಎಷ್ಟು ಹಣ ಬೇಕೋ ಆ ಹಣ ಆಲ್ರೆಡಿ ನನ್ನ ಹತ್ರ ಇದೆ. ನಮ್ ಮುಂದಿನ ಕೆರಿಯರ್ನ ನಮ್ಮೂರಲ್ಲೇ ಕಳಿಯೋಣ ಅಂತ ಹೇಳು. ಹಾಗೆ ಅವ್ರಿಗೆ ಇನ್ನೊಂದು ವಿಷಯ ಹೇಳು, ನಿನ್ನ ಬೆಟ್ಟದಷ್ಟು ಪ್ರೀತಿ ಮಾಡೋ ಒಂದು ಕುಟುಂಬ ನಿನಗೋಸ್ಕರ ಕಾಯ್ತಾ ಇದೆ ಅಂತ ಹೇಳು. ಖಂಡಿತ ಹೇಳ್ತೀನಮ್ಮ, ನನಗ್ ಪಕ್ಕ ನಂಬಿಕೆ ಇದೆ. ನಾನ್ ಹೀಗ್ ಹೇಳಿದ್ರೆ ಅವಳು ಮಂಡ್ಯಾಗ್ ಬಂದೇ ಬರ್ತಾಳೆ ಅಂತ. ನಚ್ಚಿ, ಯೋಚನೆ ಮಾಡ್ಬೇಡ್ವೋ, ಅವಳು ಖಂಡಿತ ಇಲ್ಲಿಗೆ ಬರೋದಕ್ಕೆ ಒಪ್ಕೋತಾಳೆ. ಅಕ್ಕ, ಇಲ್ಲೇ ಇದ್ದೀರಾ? ಓ, ಏನಿದು ಅಮ್ಮ ಮಗ ಇಬ್ರು ಫುಲ್ ಸೆಂಟಿ ಆಗ್ಬಿಟ್ಟಿದಾರಲ್ಲ, ಏನ್ ವಿಷಯ? ಏನಿಲ್ಲ ಮಾವ, ನನ್ ಹುಡ್ಗಿನ ಮಂಡ್ಯ ಕರೆಸ್ಬೇಕಲ್ವಾ, ಅದನ್ನ ಹೇಗ್ ಕರೆಸ್ಬೇಕು ಅಂತ ನಿಮ್ ಅಕ್ಕ ಎಮೋಷನಲ್ ಕೋಚಿಂಗ್ ಕೊಡ್ತಾ ಇದ್ದಾರೆ ಅಷ್ಟೇ. ಓಹೋ, ಹೌದಾ? ಗುಡ್ ಗುಡ್, ಯು ಬಿ ಪಾಸಿಟಿವ್. ನಿಮ್ಗೊಂದ್ ವಿಷಯ ಗೊತ್ತಾ, ನಿಮ್ ಅತ್ತೆ ಕೂಡ ನಾನು ಪ್ರಪೋಸ್ ಮಾಡಿದಾಗ ಏನು ಒಪ್ಕೊಂಡಿರಲಿಲ್ಲ. ಒಂದ್ 6 ತಿಂಗಳು ಆಟ ಆಡಿಸಿ ಸತಾಯಿಸಿ ಆಮೇಲೆ ಒಪ್ಕೊಂಡಿದ್ದು. ಶಾರದಾ ಅತ್ತೆ ನಿಮ್ಮನ್ ಸತಾಯಿಸಿದ್ರ? ಯಪ್ಪ. ಸರಿ ಅಕ್ಕ, ಪೂಜೆಗೆ ಎಲ್ರಿಗೂ ಹೊಸ ಬಟ್ಟೆ ತಂದಿದ್ದೀನಿ. ನೀನೇ ನಿನ್ ಕೈಯಾರೆ ಎಲ್ಲಾರ್ಗು ಕೊಟ್ಬಿಡು. ಸರಿ. ನಿನ್ ಮಗ ಒಬ್ರು ತರ್ಲಿಲ್ಲ ಅಷ್ಟೇ. ಅಜಿತ್ಗೆ ಯಾಕೋ ಬಟ್ಟೆ ತಂದಿಲ್ಲ? ಅವಂಗೂ ತರ್ತಿದ್ದೆ ಅಕ್ಕ, ಬಟ್ ನೀನ್ ಸೊಸೆ ಬಿಡ್ಬೇಕಲ್ಲ. ಬಂದ್ಬಿಟ್ಟು, ದೊಡ್ಡ ಸಾಹೇಬ್ರೆ, ಈ ಸಲ ನಾನೇ ನನ್ನ ದುಡ್ಡಲ್ಲಿ ಚಿಕ್ಕ ಸಾಹೇಬ್ರಿಗೆ ಬಟ್ಟೆ ತರ್ತೀನಿ, ಪ್ಲೀಸ್ ನನ್ಗೊಂದು ಅವಕಾಶ ಮಾಡ್ಕೊಡಿ ಅಂದು. ಮೊದಲನೇ ಸಲ ಗಂಡನಿಗೆ ಅಂತ ಏನೋ ತರ್ತಾ ಇದ್ದಾರೆ, ಇಲ್ಲ ಅನ್ನಕ್ ಮನ್ಸ್ ಬರ್ಲಿಲ್ಲ, ಅದಕ್ಕೆ ನೀನೇ ತಗೊಂಬ ಅಂತ ಬಿಟ್ಬಿಡೆ. ಒಳ್ಳೆ ಕೆಲ್ಸ ಮಾಡ್ದೆ ಕಣೋ. ನಚ್ಚಿ, ನಿನ್ ಬಟ್ಟೆ ಯಾವ್ದು ನೋಡಿ ತಗೋ. ಶ್ರವಣ, ನೀನ್ ಕೂತಿರು, ನಾನ್ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಇಂಗ್ಲಿಷ್ ಹೇಳ್ಕೊಡ್ತೀನಿ. ನೀವ್ ನಂಗೆ ಇಂಗ್ಲಿಷ್ ಕಲ್ಸ್ಕೊಡೋದು ಸಾಕು, ನೀವ್ ಸಿಡ್ಕೋದು ಸಾಕು. ನಾನು ಇಡೀ ದೇಶನೇ ಕನ್ನಡದಲ್ಲಿ ಮಾತಾಡ್ಕೊಂಡು ಸುತ್ಕೊಂಡ್ ಬಂದ್ಬಿಡ್ತೀನಿ. ಆದ್ರೆ ನಿಮ್ ಜೊತೆ ಮಾತ್ರ ಇಂಗ್ಲಿಷ್ ಕಲಿಯಲ್ಲಪ್ಪ, ಸಾಕು. ಮನ್ಸಲ್ಲಿ ಮಾತಾಡೋ ಬದಲು ನಾನು ನಿನ್ ಪಕ್ಕದಲ್ಲೇ ನಿಂತಿದ್ದೀನಿ, ನನ್ನ ಹತ್ರನೇ ಮಾತಾಡ್ಬೋದಲ್ಲ. ನೋಡು, ಇದು ನಿನ್ಗೆ ಸ್ವಲ್ಪ ಓವರ್ ಅನ್ನಿಸ್ತಿಲ್ಲ. ಓಕೆ, ನಿನ್ನೆ ನಾನು ನಿನ್ ಮೇಲೆ ಸ್ವಲ್ಪ ರೇಗಿದೆ, ನಾನು ಒಪ್ಕೊಂತೀನಿ. ಬಟ್ ಅದನ್ನ ನಿನ್ನೆಗೆ ಬಿಟ್ಬಿಡ್ಬೇಕು, ಅದನ್ನ ಕ್ಯಾರಿ ಮಾಡ್ಕೊಂಡು ಇವತ್ತವರೆಗೂ ತಗೊಂಡ್ರೆ ಚೆನ್ನಾಗಿಲ್ಲ. ಭೂಮಿ ಇದೆಲ್ಲ ಮಾತಾಡಲ್ಲ ನೀನು ಮಾತಾಡಲ್ಲ. ನಂಗೆ ಸ್ವಲ್ಪ ನೀರ್ ಬೇಕು. ಏನೇ ಕೆಳಗಡೆ ಹಾಕಿದ್ರು ಎತ್ತಿಟ್ಬಿಡ್ತೀಯಲ್ಲ, ಈಗ ನೋಡ್ತೀನಿ ಅದು ಹೇಗೆ ಎತ್ತಿಡ್ತೀಯ ಅಂತ. ಬೀಳ್ಸಿದ್ರೆ ನಿನಗೆ ಎತ್ತೋದಕ್ಕೆ ಕಷ್ಟ ಆಗತ್ತೆ ಅಂತ ಸುಮ್ಮನೆ ಬಿಡ್ತಾ ಇದೀನಿ. ಸಾಯಿಬ್ರೆ, ನೀವ್ ನನ್ನನ್ನು ಅಪ್ಸರೆ ಅಂತ ಕರೆದ್ರ? ಹಾಗಿದ್ರೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ? ಹಬ್ಬ, ನೆಟ್ವರ್ಕ್ ಇಲ್ದಿರೋ ಜಾಗದಲ್ಲಿ 5G ನೆಟ್ವರ್ಕ್ ಸಿಗ್ದಂಗೆ ಆಯ್ತು. ಭೂಮಿ, ಒಂದು ನಿಮಿಷ. ಐ ಆಮ್ ರಿಯಲಿ ಸಾರಿ. ನೆನ್ನೆ ನಿನ್ನ ಹತ್ರ ಆ ಥರ ರೇಗಾಡಿದ್ದು ನನ್ನ ತಪ್ಪೆ. ಬಟ್ ನನಗೆ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಆಮ್ ಸಾರಿ. ಸಾಹೇಬ್ರೆ,
ಈ ಸಲ ನಿಮ್ಮನ್ನ ಕ್ಷಮಿಸ್ತೀನಿ, ಆದ್ರೆ ಮುಂದಿನ ನೀವ್ ಈ ರೀತಿ ಎಲ್ಲ ಮಾಡ್ಬೇಡಿ. ನೋಡಿ, ನೀವಂದ್ರೆ ನನ್ನ ಪ್ರೇರಣೆ. ನಿಮ್ಮಿಂದ ನಾನು ಪ್ರೇರಣೆ ಮಾತುಗಳನ್ನ ಮಾತ್ರ ನಿರೀಕ್ಷಿಸ್ತಿರ್ತೀನಿ. ಅದನ್ನ ಬಿಟ್ಬಿಟ್ಟು ಅಲ್ಗೋಗ್ಬೇಡ ಇಲ್ಗೋಗ್ಬೇಡ, ನಿನ್ ಕೈಯಿಂದ ಆಗೋದಿಲ್ಲ ಈ ತರ ಹೇಳ್ಬೇಡಿ. ನಂಗೆ ಬೇಜಾರಾಗುತ್ತೆ. ಸಾಹೇಬ್ರೆ, ನಾನೇನೋ ಹೇಳ್ದೆ ಇವಾಗ, ನಿಮ್ಗೆ ಅದ್ ಅರ್ಥ ಆಯ್ತಾ? ಸರಿ, ನಾನು ಹೋಗೀಗ ತಿಂಡಿ ಮಾಡಿ. ಭೂಮಿ, ಹಾ ಅತ್ತೆ, ಇವ್ರಿಗೆಲ್ಲ ತಿಂಡಿ ಬಡಿಸ್ಬಿಡು. ಹಾ, ನನ್ಗೂ ಬಡ್ಸು. ಯಾಕಮ್ಮ? ಯಾಕೆ ಅಂತ ಕೇಳ್ತೀಯಲ್ಲ ಅಪ್ಪು, ಇವತ್ತು ಪೂಜೆ ಇರೋದು ನಿನ್ಗೂ ಗೊತ್ತು ತಾನೆ. ನೋಡು, ವಯಸ್ಸಾಗಿರೋ ಅಜ್ಜಿ, ಹೆಲ್ತ್ ಇಶ್ಯೂ ಇರೋನ್ ಮಾತ್ರ ತಿಂಡಿ ತಿನ್ಬೇಕು. ಹಾಗೇನೆ ನನ್ ಮಗ ದಿನ ಪೂರ್ತಿ ಕೆಲಸ ಮಾಡ್ತಾನಲ್ಲ, ಅವ್ನ್ ಮಾತ್ರ ಡಯಟ್ ಫುಡ್ ತಿನ್ಬೇಕು. ಅದನ್ ಬಿಟ್ಟು ಮಿಕ್ತವ್ರು ಯಾರು ತಿಂಡಿ ತಿನ್ನೋ ಹಾಗಿಲ್ಲ. ಎಲ್ರೂ ಉಪವಾಸ ಇರ್ಬೇಕು, ನೀನು ಸಹ. ಅರ್ಥ ಆಯ್ತಾ? ಮಾ, ನನ್ ಕೈಲಿ ಹಸು ತಡ್ಕೊಳಕ್ ಆಗಲ್ಲ. ಬೇಡ ಅಪ್ಪು, ನೋಡು, ನಿನ್ ಸಂಸಾರನು ಚೆನ್ನಾಗಿರ್ಲಿ ಅಂತ ಸಂಕಲ್ಪ ಮಾಡ್ಕೊಂಡ್ ಮಾಡಿಸ್ತಾ ಇರೋ ಪೂಜೆ ಇದು. ನೀನು ಉಪವಾಸ ಇರ್ಬೇಕು ಅಷ್ಟೇ. ಸ್ವಲ್ಪ ಸ್ವಲ್ಪ ತಿನ್ಬಿಡ್ತೀನಿ. ಹಾ, ಹಾಗೆ ಇನ್ನೊಂದ್ ವಿಷಯ, ಇವತ್ತು ಪೂಜೆ ಮುಗಿತಿದ್ ಹಾಗೆ ನೀನು ನಿನ್ ಗಂಡನ್ ಮನೆಗ್ ಹೋಗ್ಬೇಕು. ಸಂಗೀತ, ಸ್ವಲ್ಪ ತಿನ್ಲಿ ಬಿಡು. ರೀ, ನೀವ್ ಸುಮ್ನೆ ಇರ್ರಿ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಅಪ್ಪು, ನೀನ್ ಎಷ್ಟೇ ಗುರಾಯಿಸ್ಕೊಂಡು ನೋಡಿದ್ರು ಪೂಜೆ ಮುಗಿಯೋ ತನಕ ಅಕ್ಕ ಅಂತೂ ಇನ್ನು ಊಟ ಹಾಕಲ್ಲ. ಅಪ್ಪು, ಮನಸ್ವಿನಿ ಮತ್ತೆ ನಚಿನೂ ಉಪವಾಸ ಮಾಡ್ತಿದ್ದಾರೆ, ಜೊತೆಗೆ ನೀನು ಮಾಡು. ಹ್ಞೂ ಅಕ್ಕ, ನಾನ್ ಹಿಂಗ್ ಕಂಪ್ನಿ ಕೊಡ್ತೀನಿ. ಚಿಲ್. ಒಂದ್ ದಿವಸ ತಿನ್ಲಿಲ್ಲ ಅಂದ್ರೆ ಕೊಬ್ಬೆಲ್ಲ ಕಮ್ಮಿ ಆಗತ್ತೆ. ಏನೋ ಅಂದೆ ನೀನು? ನಂಗೆ ಕೊಬ್ಬು ಅಂತ ಹೇಳ್ತೀಯ ನೀನು? ನನ್ ಬಾಡಿ ಇರೋ ಕೊಬ್ಬಕ್ಕೆ ಹೇಳ್ದೆ, ನೀನ್ ಯಾಕೆ ಅಫೆಂಡ್ ಆಗ್ತೀಯ? ಮನಸ್ವಿನಿ, ನೀನು ಉಪವಾಸ ಮಾಡ್ತಿದ್ಯಾ? ಹ್ಞೂ ಅಪ್ಪು, ಅಪ್ಪಂಗ್ ಒಳ್ಳೇದಾಗ್ಲಿ, ಅಮ್ಮ ಬೇಗ ಮನೆಗ್ ಬರ್ಲಿ, ಹಾಗೆ ಮನೆಯವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಉಪವಾಸ ಮಾಡ್ತಿದ್ದೀನಿ. ಕಂದ, ನಿನಗಿರೋ ಈ ಒಳ್ಳೆ ಮನ್ಸಿಗೆ ಆ ದೇವ್ರು ಮೆಚ್ಚಿ ನಿನ್ನಮ್ಮ ಎಲ್ಲಿದ್ರು ಕಳಿಸ್ಕೊಡ್ತಾನೆ. ನೋಡ್ತಾರ. ಅಬ್ಬಬ್ಬಬ್ಬ, ದೌರಾಣಿ. ಇವಳ ಬಗ್ಗೆ ಗೊತ್ತಿಲ್ಲದೆ ಹೋಗಿದ್ರೆ ನಾನು ನಿಜ ಅನ್ಕೊಂಡು ಏನ್ ಮಾಡ್ಬಿಡ್ತಿದ್ದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. Good morning, ಭೂಮಿ, ನೀವು ತಿಂಡಿ ಕುತ್ಕೋ. ಸಾಹೇಬ್ರೆ, ಇವತ್ ಮನೇಲಿ ಪೂಜೆ ಅಲ್ವಾ, ಅದಕ್ಕೆ ನೀನ್ ಉಪವಾಸ. ಅಲ್ಲ, ಉಪವಾಸ ಮಾಡ್ಬೇಕಾಗಿರೋದು ಮನೆಯವರಲ್ಲ, ನೀನ್ ಮನೆಯವ್ರಿಗೆ ಮಾತ್ರ ಅಂದ್ರೆ ಏನರ್ಥ? ಓ, ಅಲ್ಲಿಗೆ ಭೂಮಿ ಈ ಮನೆಯವಳಲ್ಲ ಅಂತ ನೀನ್ ಡಿಸೈಡ್ ಮಾಡಿದ್ಯಾ? ಅಂದ್ರೆ ನಿಜಕ್ಕೂ ಭೂಮಿ ಯಾವತ್ತೂ ಈ ಮನೆಯವಳಾಗಿಲ್ವಾ? ಏಯ್, ಏನೋ ವಯಸ್ಸಲ್ಲಿ ಚಿಕ್ಕ ಹುಡುಗ ಅಪ್ಪಿ ತಪ್ಪಿ ಒಂದು ವರ್ಡ್ ಆ ಕಡೆ ಈ ಕಡೆ ಆಗೋಯ್ತು ಅಂದ್ರೆ ಟೋಟಲ್ ಮೀನಿಂಗ್ ಚೇಂಜ್ ಮಾಡ್ಬಿಡ್ತೀಯಲ್ಲ. ನೋಡು, ನಾನ್ ಹೇಳಿದ್ದು ಮನೆಯವರು ಅಂತಲ್ಲ, ಮನೇಲಿರೋರು ಅಂತ. ಮನೆಯಲ್ಲಿ ನಿಮ್ ತರ ಕೆಲ್ಸ ಇಲ್ದೆ ಸುಮ್ಮನೆ ಕುತ್ಕೊಂಡು ಮೊಬೈಲ್ ನೋಡ್ತಿರ್ತಾರಲ್ಲ, ಆ ತರ ಮನೇಲಿರೋರು ಅಂತ ಹೇಳಿದ್ದು. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಭೂಮಿ ಕೂಡ ಪಾಪ ಬೆಳಗ್ಗಿಂದ ಸಂಜೆವರೆಗೂ ಗಾಡಿ ಹತ್ರ ನಿಂತ್ಕೊಂಡು ಇರೋ ಬರೋರ್ಗೆಲ್ಲ ಟೀ ಮಾಡಿ ಕೊಟ್ಟು ಕೆಲಸ ಮಾಡೋದಿರುತ್ತಲ್ಲ, ಆ ರೀತಿ ಹೇಳಿದ್ದು. ಇವತ್ತು ನಮ್ ಟೀ ಅಂಗಡಿಗೆ ರಜಾ ಸಾಹೇಬ್ರೆ. ಇವತ್ತು ಸತ್ಯನಾರಾಯಣ ಪೂಜೆ ಅಲ್ವಾ, ಅದಕ್ಕೆ ನಾನು ಉಪವಾಸ ವ್ರತ ಮಾಡ್ತಾ ಇದ್ದೀನಿ. ನೋಡಿ ಸಾಹೇಬ್ರೆ, ನೀವು ಅಷ್ಟೇ ಬೇಗ ಬೇಗ ತಿಂಡಿ ತಿಂದು ಸ್ಟೇಷನ್ಗೆ ಹೋಗಿ ವಾಪಸ್ ಬೇಗ ಬನ್ನಿ. ಪೂಜೆಗೆ ನೀವು ಕುತ್ಕೋಬೇಕು, ನೆನ್ಪಿದ್ಯಾ? ಹಾ, ನೆನ್ಪಿದೆ. ಭೂಮಿ ನಿಜವಾದ ಹೆಂಡತಿ ಅಲ್ದೇ ಇದ್ರು ಈ ಮನೆ ಎಲ್ಲಾ ಪದ್ಧತಿ ಪೂಜೆಗಳನ್ನ ಇಷ್ಟು ಸೀರಿಯಸ್ ಆಗಿ ಮಾಡ್ತೀಯಳಲ್ಲ. ನನ್ ಮೊದಲನೇ ತುತ್ತು ನಿನಗೆ ಅಂತ ಹೇಳಿದ್ದೆ. ಈಗ ಅವಳು ಉಪವಾಸ ಇರ್ಬೇಕಾದ್ರೆ ಅವಳನ್ನ ಬಿಟ್ಟು ನಾನ್ ಹೇಗ್ ತಿನ್ನಿ? ಅಣ್ಣ, ಉಪವಾಸ ಅಂದ್ರೆ ಬರೀ ಹೊಟ್ಟೆಗ್ ಮಾತ್ರ ಅಲ್ಲ, ಮನ್ಸಿನ ಯೋಚನೆಗಳಿಗೂ ಉಪವಾಸ. ಪೂಜೆ ಆಗೋ ತನಕ ಸ್ವಲ್ಪ ಬ್ರೇಕ್ ಹಾಕು. ನಮ್ಮ ಅತ್ಗೆನ ಹಾಗೆ ನೋಡಿ ಅವ್ರ ವ್ರತ ಭಂಗ ಮಾಡ್ಬೇಡ. ಭೂಮಿ ಉಪವಾಸ ಇರ್ಬೇಕಾದ್ರೆ ಭೂಮಿಗೋಸ್ಕರ ನಾನು ಉಪವಾಸ ಮಾಡೋದೇ ನ್ಯಾಯ. ದೇವ್ರೆ, ನನ್ನ ಎಲ್ಲಾ ಕರ್ತವ್ಯಗಳನ್ನು ಆದಷ್ಟು ಬೇಗ ನಿಭಾಯಿಸೋ ಶಕ್ತಿ ಕೊಡು. ಅಜಿತಾ, ಏನ್ ಯೋಚನೆ ಮಾಡ್ತಿದ್ಯೋ? ತಿಂಡಿ ತಿನ್ನು. ನನ್ಗೆ ಸ್ಟೇಷನ್ ಅಲ್ಲಿ ಒಂದು ಅರ್ಜೆಂಟ್ ಕೆಲಸ ಇತ್ತು, ನಾನು ಮರ್ತೆ ಹೋಗಿದ್ದೆ. ಟೈಮ್ ಆಗೋಯ್ತು, ತಿಂಡಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಇನ್ನೂ ಲೇಟ್ ಆಗ್ಬಿಡ್ತೆ. ಸ್ವಲ್ಪ ತಿನ್ಕೊಂಡು ಹೋಗೋ. ಪೂಜೆ ಹೊತ್ತಿಗೆ ನಾನು ಬರ್ತೀನಿ, ಟೆನ್ಷನ್ ಆಗೋನು. ಆಯ್ತಪ್ಪ, ಹುಷಾರು. ಹಾ, ಸದ್ಯ ಸರಿಯಾದ ಸಮಯಕ್ಕೆ ಬಂದೆ, ಅದಕ್ಕೆ ಈಗ ಕಾಯ್ತಾರೆ. ನನಗೆ ತುಂಬಾ ಹಸಿವು ಆಗ್ತಾರೆ. ಬಾ, ಉದರ ಪೂಜೆ ಮಾಡೋಣ. ಏಯ್, ಒಂದ್ ಅರ್ಧ ಗಂಟೆ ಮನೆಗೆ ಬೇಗ ಬಂದಿತ್ತು ಅಂತ ಹೇಳಿದ್ರೆ ಮನೇಲೆ ತಿನ್ಬೋದಾಗಿತ್ತಲ್ಲ, ಇದೇನ್ ಹೊಸದಾಗಿ? ಅಯ್ಯೋ, ಬರ್ಬೋದಾಗಿತ್ತು ಮಾರಯ್ಯ. ಮನೆಯಿಂದ ಪೂಜೆ ಮುಗಿಸ್ಕೊಂಡು ಬರೋದ್ರಲ್ಲಿ ಸ್ವಲ್ಪ ತಡ ಆಯ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಗುರುವಣ್ಣ, ಇಡ್ಲಿ ತಿನ್ನಪ್ಪ, ಹೆಂಗೆ ಮಲ್ಲಿಗೆ ಮಲ್ಲಿಗೆ ಹೂ ಇದ್ದಂಗಿರುತ್ತೆ. ತಿಂದು ನೋಡಿ, ಟೇಸ್ಟ್ ಮಾಡಿ ನೀನು. ನಾನ್ ತಿಂಡಿ ಮಾಡ್ಕೊಂಡ್ ಬಂದೆ, ನೀವ್ ತಿಂಡಿ ಮಾಡಿ. ಹ, ಸರಿಯಪ್ಪ. ಗುರುವಣ್ಣ, ಒಂದ್ ಪ್ಲೇಟ್ ಇಡ್ಲಿ. ಅಜಿತಾ, ಒಬ್ಬನೇ ತಿನ್ನಕ್ ಬೇಜಾರ್ ಕಣೋ, ನೀವೊಂಚೂರು ಟೇಸ್ಟ್ ಮಾಡೋ. ಅಯ್ಯೋ, ಬೇಡ 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 ಬೇಡ,
ನನ್ಗೆ ಒಂದ್ ತುತ್ತಲ್ಲ ಒಂದೇ ಒಂದ್ ಗುಟ್ಕು ನೀರ್ ಕೂಡ ಹೋಗಲ್ಲ, ಅಷ್ಟು ತಿಂದಿದ್ದೀನಿ ನಾನು ಇವತ್ತು. ಸರಿ ಬಿಡಪ್ಪ, ನಾನು ತಿಂತೀನಿ. ಅಯ್ಯೋ ಸಾಹೇಬ್ರು ಏನು ತಿಂದೇನೆ ಹೋದ್ರಲ್ಲ, ಹೊರಗಡೆ ಡಯಟ್ ಫುಡ್ ಸಿಗಲ್ಲ ಅಂತ ಅವ್ರು ಬರೋವರೆಗೂ ಹೊಟ್ಟೆ ಹಾಸ್ಕೊಂಡೇ ಇರ್ತಾರ. ಅದಕ್ಕೆ ನಾನೇ ಏನಾದ್ರು ಒಂದು ಮಾಡ್ಬೇಕು. ಸತ್ಯನ, ಸಾಹೇಬ್ರು ಅರ್ಜೆಂಟಾಗಿ ಗ್ರೌಂಡ್ಸ್ಗೆ ಹೋಗ್ಬೇಕು ಅಂತ ತಿಂಡಿ ತಿಂದೇ ಬಂದಿದ್ದಾರೆ. ಅವ್ರಿಗೆ ಹೊಟ್ಟೆ ಹಚ್ಕೊಂಡಿರೋದಕ್ಕೆ ಬಿಡ್ಬೇಡಿ ಸತ್ಯನ, ನನಗೆ ಸಂಕಟ ಆಗುತ್ತೆ. ಸತ್ಯನ, ನೀವೇ ಅವ್ರಿಗೆ ತಿಂಡಿ ತರ್ಸ್ಕೊಡಿ. ಏ ಕಳ, ನೀನು ತಿಂಡಿ ತಿಂದಿಲ್ಲ, ನನ್ನ ಮುಂದೆ ಸುಳ್ಳು ಹೇಳ್ತೀಯ ಅಲ್ವಾ? ಸತ್ಯನ, ನಿಮ್ ಹತ್ರ ನಾನೇನಿಗೆ ಸುಳ್ಳು ಹೇಳಕ್ ಹೋಗಿ? ನಾನ್ ತಿಂಡಿ ಮಾಡಿಲ್ಲ ಅಂತ ಏನಾದ್ರು ಹಣೆ ಮೇಲೆ ಬರ್ಕೊಂಡಿನ? ಬರ್ಕೊಡ್ತಿದ್ರೆ ಏನಾಯ್ತು? ನನ್ನ ತಂಗಿ ಇದರಲ್ಲಿ ಬರೋದು ಕಳ್ಸಿದಾಳಪ್ಪ, ಓದ್ ನೋಡು. ಅವ್ಳಿಗೆ ಯಾವ ಸೀಕ್ರೆಟ್ ಮೇಂಟೈನ್ ಮಾಡೋದಕ್ಕೆ ಆಗಲ್ವಾ? ಸಾಹೇಬ್ರು ಅದೆಂತ ಸೀಕ್ರೆಟ್ ನೀವು ಮೇಂಟೈನ್ ಮಾಡ್ತಿದ್ರು ಹೇಳ್ಬಿಟ್ಟು ಕೇಳೋಣ. ನಿಮ್ ಹತ್ರ ನಾನೇನಿಗೆ ಸೀಕ್ರೆಟ್ ಮೇಂಟೈನ್ ಮಾಡ್ಲಿ ಸತ್ಯನ? ಆ ತರದೇನು ಇಲ್ಲ. ಓಹೋ, ನೀವು ಭೂಮಿನ ಲವ್ ಮಾಡ್ತಿದ್ದೀರಾ ಅಂದ್ರೆ ನೀವು ಭೂಮಿನ ಲವ್ ಮಾಡ್ತಿದ್ದೀರಿ ಅಂತ ನಾನು ಹೇಳಕ್ಕಾಗತ್ತಾ? ಇಲ್ಲಪ್ಪ, ಮನೇಲಿ ಏನು ತಿಂದೆ ಇಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರಲ್ಲ, ಏನ್ ಸಮಾಚಾರ? ನೋಡಿ ಸಾಹೇಬ್ರೆ, ಈ ಸತ್ಯನ ಮುಂದೆ ಯಾವ ಸತ್ಯನೂ ಮುಚ್ಚಿಡಕ್ಕಾಗಲ್ಲ, ಅದನ್ನ ತಿಳ್ಕೊಳ್ಳಿ. ನಾನು ಉಪವಾಸ ಮಾಡ್ತೀನಿ ಅಷ್ಟೇ. ಉಪವಾಸ ಯಾಕಪ್ಪ? ಭೂಮಿ ಚೆನ್ನಾಗಿರ್ಬೇಕು, ಅದ್ರ ಜೊತೆ ಮನೆಯವರೆಲ್ಲರೂ ಚೆನ್ನಾಗಿರ್ಬೇಕು, ಅವ್ರ ತಾಯಿ ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬರ್ಬೇಕು, ಕಳ್ದೋಗಿರೋಂತ ಶಾರದತ್ತೆ ಮನೆಗೆ ವಾಪಸ್ ಬೇಗ ಬರ್ಬೇಕು ಅಂತ ತಾನೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿರೋದು. ಅದನ್ನೆಲ್ಲ ಮನ್ಸಲ್ಲಿ ಅನ್ಕೊಂಡು ಉಪವಾಸ ಮಾಡ್ತು ಅಂತ ಹೇಳಿದ್ರೆ, ಈ ದೊಡ್ಡವರೇನೋ ಹೇಳ್ತಾರಲ್ಲ, ಮನ್ಸಲ್ಲಿ ಅನ್ಕೊಂಡಿದ್ದು ದೇವ್ರು ನೆರವೇರಿಸ್ತಾನೆ ಅಂತ, ಅದಕ್ಕೆ ಉಪವಾಸ ಮಾಡ್ತಾ ಇದೀನಷ್ಟೆ. ಹೌದೇನಪ್ಪ? ಕೇಳ್ರಪ್ಪ, ಕೇಳ್ರಿ ಯುವಕ್ರ, ಅವ್ರ ಹೆಂಡತಿ ಉಪವಾಸ ಇದಾರೆ ಅಂದ್ಬಿಟ್ಟು ಸಾಹೇಬ್ರು ಹೆಂಡತಿಗೋಸ್ಕರ ಉಪವಾಸ ಮಾಡ್ತಿದಾರೆ. ಯುವಕರಾದವ್ರು ನೀವೆಲ್ಲ ತಿಳ್ಕೊಬೇಕು, ಅವ್ರ ಹೆಂಡತಿನ ಎಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಕೇಳಿ ನನ್ನ ಮಾತು. ಸಾರಿ, ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇದೆಯಾ? ಅಜಿತಾ, ಟೇಸ್ಟ್ ಮಾಡೋ, ತುಂಬಾ ಚೆನ್ನಾಗಿದೆ. ಬೇಡ ಬೇಡಪ್ಪ, ಹೆಂಡತಿಗೋಸ್ಕರ ಉಪವಾಸ ಮಾಡ್ತಿದ್ಯಾ, ರೊತಾನ ಫಾಲ್ಸು. ಆದ್ರೂ ಕೂಡ ಇಡ್ಲಿ ಚಟ್ನಿ ಸಾಂಬಾರ್ ಒಂಥರ ಹೆಂಗ್ ಗೊತ್ತಾ, ಮೇಡ್ ಫಾರ್ ಈಚ್ ಅದರ್. ಗುಳ್ಳಂ ಗುಳ್ಳಂ ಗುಳ್ಳಂ. ಸಾಹೇಬ್ರೆ, ನಮ್ ತಾಯಿ ಬೇಗ ಬಿಡುಗಡೆ ಆಗ್ಲಿ ಅಂತ ನೀವು ಉಪವಾಸ ಮಾಡ್ತಿದ್ದೀರಾ? ಕೆಲವೊಂದ್ಸಲಿ ಮನುಷ್ಯನ ಪ್ರಯತ್ನ ಜೊತೆ ದೇವರ ಆಶೀರ್ವಾದನೂ ಇರ್ಬೇಕಂತ, ಅದಕ್ಕೆ ನಿಮ್ ತಾಯಿನ ಆದಷ್ಟು ಬೇಗ ಬಿಡುಗಡೆ ಮಾಡೋ ಶಕ್ತಿ ಕೊಡು ಅಂತ ಉಪವಾಸ ಮಾಡ್ತೀನಿ. ಶಾರದಮ್ಮ ನಿಮ್ ರಕ್ತ ಸಂಬಂಧಿ, ನಿಮಗ್ ತುಂಬಾ ಬೇಕಾದವರು. ಆದ್ರೆ ನೀನು ಕೂಡ ನನಗೆ ತುಂಬಾ ಬೇಕಾದವಳು ಭೂಮಿ. ನೀನ್ ನಾನು ಹೆಂಡತಿ ತಾನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.